ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ 5 ಸೂಪರ್ ಹಿಟ್ ಫಿಲ್ಮ್ಸ್ ಆದಂತಹ ಮಾರ್ಟಿನ್, ಕಾಂತಾರ ಚಾಪ್ಟರ್ 1, ಡೆವಿಲ್, ಮಾರ್ಕ್ ಹಾಗೂ ರೀಸೆಂಟ್ಲಿ ರಿಲೀಸ್ ಆದಂತಹ ಕೆಡಿ ಫಿಲ್ಮ್ನ 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ಲಿಕ್ಕೆ ಹೊರಟಿದೆ. ಈ 5 ಫಿಲ್ಮ್ನ 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಕಂಪ್ಯಾರಿಸನ್ ಮಾಡುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಪ್ರತಿಯೊಂದು ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಮೊದಲು ಮಾರ್ಟಿನ್ ಫಿಲ್ಮ್ನ ಬಗ್ಗೆ ತಿಳಿಸುವುದಾದರೆ, ಈ ಫಿಲ್ಮ್ನ ನಿರ್ದೇಶನ ಬಂದು AP ಅರ್ಜುನ್ ಅವರು ಮಾಡಿದ್ದರು. ಹಾಗೆ ಮೇನ್ ಲೀಡ್ ರೋಲಲ್ಲಿ ಧ್ರುವ ಸರ್ಜಾ ಅವರು ಅಭಿನಯಿಸಿದ್ದರು. ಹಾಗೆ ಈ ಫಿಲ್ಮ್ ಕರ್ನಾಟಕದಲ್ಲಿ 3ನೇ ದಿನಕ್ಕೆ 5,20,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸ್ನಲ್ಲಿ 1,51,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದರೆ 7,85,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದರೆ 39,86,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಫಿಲ್ಮ್ನ ನೆಟ್ ಕಲೆಕ್ಷನ್ನ ಬಗ್ಗೆ ತಿಳಿಸುವುದಾದರೆ 17,80,00,000 ಕಲೆಕ್ಷನ್ ಮಾಡಿತ್ತು ಮಾರ್ಟಿನ್ ಫಿಲ್ಮ್. ನೆಕ್ಸ್ಟ್ ಕಾಂತಾರ ಚಾಪ್ಟರ್ 1 ಫಿಲ್ಮ್ನ ಬಗ್ಗೆ ನಿಮಗೆ ತಿಳಿಸುವುದಾದರೆ, ಈ ಫಿಲ್ಮ್ನ ಮೇನ್ ಲೀಡ್ ರೋಲ್ ಹಾಗೂ ಡೈರೆಕ್ಟರ್ ಎರಡೂ ಬಂದು ರಿಷಬ್ ಶೆಟ್ಟಿ ಅವರಾಗಿದ್ದು, ಕರ್ನಾಟಕದಲ್ಲಿ ಈ ಫಿಲ್ಮ್ 3ನೇ ದಿನಕ್ಕೆ 66 ಕೋಟಿಯನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ವರ್ಲ್ಡ್ ವೈಡ್ 242,31,00,000 ಕಲೆಕ್ಷನ್ ಮಾಡಿತ್ತು 3ನೇ ದಿನಕ್ಕೆ ಈ ಫಿಲ್ಮ್. ಹಾಗೆ ಕರ್ನಾಟಕದ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸರ್ ಅವರ ಡೆವಿಲ್ ಫಿಲ್ಮ್ನ 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಿಮಗೆ ತಿಳಿಸುವುದಾದರೆ, ಈ ಫಿಲ್ಮ್ನ ಡೈರೆಕ್ಟರ್ ಬಂದು ಪ್ರಶಾಂತ್ ವೀರ್ ಆಗಿದ್ದು, ಕರ್ನಾಟಕದಲ್ಲಿ ಈ ಫಿಲ್ಮ್ 3ನೇ ದಿನಕ್ಕೆ 9,50,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸ್ನಲ್ಲಿ 88,60,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದರೆ 10,05,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸುವುದಾದರೆ 49,50,00,000 ಕಲೆಕ್ಷನ್ ಮಾಡಿತ್ತು ಡೆವಿಲ್ ಫಿಲ್ಮ್. ಹಾಗೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಫಿಲ್ಮ್ನ ಬಗ್ಗೆ ನಿಮಗೆ ತಿಳಿಸುವುದಾದರೆ, ಈ ಫಿಲ್ಮ್ ಕರ್ನಾಟಕದಲ್ಲಿ 7,60,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸ್ನಲ್ಲಿ 84,60,000 ಕಲೆಕ್ಷನ್ ಮಾಡಿತ್ತು. ವರ್ಲ್ಡ್ ವೈಡ್ನಲ್ಲಿ 11,50,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದರೆ 3ನೇ ದಿನಕ್ಕೆ 31,40,000 ಕಲೆಕ್ಷನ್ ಮಾಡಿತ್ತು ಮಾರ್ಕ್ ಫಿಲ್ಮ್. ಹಾಗೆ ರೀಸೆಂಟ್ಲಿ ರಿಲೀಸ್ ಆದಂತಹ ಕೆಡಿ ಫಿಲ್ಮ್ನ ಮಾಹಿತಿ ನಿಮಗೆ ತಿಳಿಸುವುದಾದರೆ, ಈ ಫಿಲ್ಮ್ನಲ್ಲಿ ನಮ್ಮ ಕರ್ನಾಟಕದ ಧ್ರುವ ಸರ್ಜಾ ಅವರು ಅಭಿನಯಿಸಿದ್ದು, ಕರ್ನಾಟಕದಲ್ಲಿ ಈ ಫಿಲ್ಮ್ 3ನೇ ದಿನಕ್ಕೆ 4,15,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ನ ಪ್ರಕಾರ 28,40,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳುನಾಡಿನಲ್ಲಿ 37,30,000 ಕಲೆಕ್ಷನ್ ಮಾಡ್ತಿದೆ. ಕೇರಳದಲ್ಲಿ 19,80,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಹಿಂದಿಯಲ್ಲಿ 76,60,000 ಕಲೆಕ್ಷನ್ ಮಾಡ್ತಿದೆ. ಓವರ್ಸೀಸ್ನಲ್ಲಿ 89,40,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದರೆ 6,97,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಕೆಡಿ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದರೆ 23,40,00,000 ಕಲೆಕ್ಷನ್ ಮಾಡಿದೆ 3ನೇ ದಿನಕ್ಕೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಪ್ರತಿಯೊಂದು ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಈ ಥರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ನಿಮಗೇನಾದರೂ ಪರ್ಟಿಕ್ಯುಲರ್ ಫಿಲ್ಮ್ನ ಡೀಟೇಲ್ಡ್ ವಿಡಿಯೋ ಬೇಕಾದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಆಗಿದೆ, ನೀವು ಒಮ್ಮೆ ಚೆಕ್ ಮಾಡಬಹುದು. ಹಾಗೆ ನೀವೇನಾದರೂ 5 ಫಿಲ್ಮ್ ನೋಡಿದರೆ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.